ಬೇಕಾದ್ರೆ ದಾಖಲಾತಿ ಇರಬೇಕು. ಕೋರ್ಟಲ್ಲಿ ಏನು ಕೇಳ್ತಾರೆ? ಸಾಕ್ಷಿ ಕೇಳ್ತಾರೆ. ಅದೇ ರೀತಿ ಅವ್ರಿಗೆ ಯಾರು ಹೇಳಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದೇ ರೀತಿ ಅವರು ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು. ಏಕಾಏಕಿ ಯಾರ ಮೇಲಾರು ಆರೋಪ ಮಾಡಬೇಕಾದ್ರೆ ಅದಕ್ಕೆ ಸಾಕ್ಷಿ ಸಮೇತ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥದ್ದು ಲೋಕಾರೂಢಿ. ಆದರೆ ಯಾವುದೇ ರೀತಿಯ ದಾಖಲಾತಿ ಇಲ್ಲದೇ ಯಾರ ಮೇಲೆ ಅಕ್ಕಪಕ್ಕ ಕೂತಿದ್ದಾರೆ, ಅವರು ಕಾಂಗ್ರೆಸ್ಗೆ ಓಡಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲಾತಿ ಇದೆಯಾ? ನೀವೇನಾದರೂ ನಾನು ಒಂದು ಬಾರಿನಾದ್ರೂ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ ಮೇಲೆ ನನ್ನ 18ನೇ ವಯಸ್ಸಲ್ಲೇ ಶಂಕರಲಿಂಗೇಗೌಡರು ನನ್ನ ಪಾರ್ಟಿಗೆ ಸೇರಿಸಿದ್ರು. ಅವತ್ತು ಒಂದು ಮಾತು ಕೊಟ್ಟಿದ್ದೆ ಅವರಿಗೆ, ಅವರು ಕೂಡ ಅದನ್ನು ಹೇಳಿದರು, ನೀನು ಇರುವವರೆಗೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಅಂತ. ಅವತ್ತು ನನ್ನ ಪಾರ್ಟಿಗೆ ಬೂತ್ ಅಧ್ಯಕ್ಷನಾಗಿ ತಗೊಂಡ್ರು. ಅವತ್ತಿಂದ ಇವತ್ತವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಉದಾಹರಣೆನ ಪ್ರೂಫ್ನ ಅವ್ರನ್ನ ತೋರಿಸ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಆ ಹೇಳಿಕೆ ಕೊಟ್ರಲ್ಲ, ಅವ್ರೇನು ಮಾಡ್ತಾರೆ? ಅದನ್ನು ಕೂಡ ಹೇಳಬೇಕಾಗತ್ತೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಾನೂನಿನ ಪಾಠವನ್ನು ಕಲಿಸ್ಬೇಕಾಗ್ತದೆ. ಒಬ್ಬ ಕಾರ್ಯಕರ್ತರ ಪರವಾಗಿ, ಒಬ್ಬ ಕಾರ್ಯಕರ್ತರ ವಿರುದ್ಧವಾಗಿ ಮಾತಾಡಬೇಕು ಅಂತಂದರೆ ನೀವೇನು ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಅವ್ರು ಯಾರೋ ಹೇಳಿದಾರಲ್ಲ, ಅದನ್ನು ನಾನು ಕೇಳಿದೆ. ಆ ಹೇಳಿರೋರು ಪಾಪ ಇಡೀ ನಮ್ಮ ರಾಜ್ಯದವರು, ಕೇಂದ್ರದವರು ಸೂಚನೆಯಂತೆ ರಾಜ್ಯದಿಂದ ಸಿದ್ದರಾಮಯ್ಯವರು 14 ಸೀಟನ್ನು ನುಂಗ್ಬಿಟ್ಟಿದ್ದಾರೆ. ಅದ್ರ ವಿರುದ್ಧವಾಗಿ ಒಂದು ಹೋರಾಟ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕಾಲ್ನಡಿಗೆಯಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಂದ ಮೈಸೂರು ಕಡೆಗೆ ನಡ್ಕೊಂಬಂದು ಮಳೆ ಗಾಳಿ ಬಿಸಿಲು ಅಂದೇ ನೋಡ್ಕೊಂಡು ಹೋರಾಟ ಮಾಡ್ಕೊಂಡು ನಾವು ಇಲ್ಲಿ ಮೈಸೂರಿಗೆ ಬಂದಿರತಕ್ಕಂಥದ್ದು ಹೋರಾಟ ಮಾಡಿ. ಆ ಸಂದರ್ಭದಲ್ಲಿ ಅದೇ ವ್ಯಕ್ತಿಗಳು ಕೂತ್ಕೊಂಡು ಸಿದ್ದರಾಮಯ್ಯನವ್ರನ್ನ ಹೇಳಿಸ್ಬಿಟ್ರೆ ಕೋಲಾಹಲ ಆಗ್ಬಿಡ್ತದೆ ಅಂತ ಹೇಳ್ತಾರಲ್ಲ, ಅವ್ರ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರವರು ಯಾರು ಹೇಳ್ಕಟ್ಟು ಈ ಪ್ರೆಸ್ ಮೀಟ್ನ ಮಾಡಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ. ದಯವಿಟ್ಟು ಅದನ್ನು ಫಸ್ಟು ಸ್ವಲ್ಪ ತನಿಖೆ ಆಗಬೇಕು. ಯಾಕೆ ಅಂತ